ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಆ ಯೂಟ್ಯೂಬಲ್ಲಿ ನೀವು ಫೇಸ್ ಕ್ಯಾಮ್ರಾ ಯೂಸ್ ಮಾಡ್ದೇ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಆ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ವೀಡಿಯೋಸ್ಗೆ ದುಡ್ಡು ಬರುತ್ತಾ, ಸೊ ಈ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಅಂಥ ವೀಡಿಯೋಗಳು ಹಿಟ್ ಆಗುತ್ತಾ ಅನ್ನೋ ಕೆಲವೊಂದು ಐಡಿಯಾಗಳನ್ನ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ತುಂಬ ಜನ ಯೂಟ್ಯೂಬರ್ಸ್ ಯೂಟ್ಯೂಬ್ಗೆ ಏನಕ್ಕೆ ಬರಲ್ಲ ಅಂತಂದರೆ, ಸೊ ಅವ್ರ ಹತ್ರ ಸೆಟಪ್ ಇರಲ್ಲ ಅನ್ನೋ ಒಂದೇ ಒಂದು ಕಾರಣದಕ್ಕೋಸ್ಕರ ಸೊ ತುಂಬ ಜನ ಯೂಟ್ಯೂಬ್ಗೆ ಬರೋದಿಲ್ಲ. ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇವಾಗ ಹುಡುಗಿರನ್ನ ಎಕ್ಸಾಂಪಲ್ ತೊಗೋಬೋದು. ಅವರ ಮನೇಲಿ ತಂದೆ ತಾಯಿ ಸೊ ಒಂದು ಒಳ್ಳೆ ಸಜೆಷನ್ಸ್ನ ಕೊಡ್ತಾರೆ. ಏನಪ್ಪ ಅಂತಂದರೆ, ಫೇಸ್ ಕ್ಯಾಮ್ರಾ ಯೂಸ್ ಮಾಡಿ ವೀಡಿಯೋಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಡಿ, ಸೊ ಅದರಿಂದ ತುಂಬ ಪಬ್ಲಿಕ್ ನೋಡ್ತಾ ಇರುತ್ತೆ, ಸೊ ಮಿಸ್ಯೂಸ್ ಆದರೂ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಅವರು ಸಜೆಷನ್ಸ್ನ ಕೊಡ್ತಾರೆ. ಸೊ ಇದಕ್ಕೆ ಎದುರ್ಕೊಂಡು ತುಂಬ ಜನ ಹುಡುಗಿರು ವೀಡಿಯೋಸ್ನ ಮಾಡೋದಕ್ಕೆ ಹೋಗಲ್ಲ. ಸೊ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಅದನ್ನ ತೋರಿಸ್ಕೊಳ್ಳಿ. ಸೊ ಏನಾದರೂ ಆಡಿಯನ್ಸ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ತೀರಾ. ಸೊ ಹಂಗಂತ ಅಂದ್ಬಿಟ್ಟು ನೀವು ಫೇಸ್ ಕ್ಯಾಮ್ರಾ ವೀಡಿಯೋಸ್ನ ಮಾಡಬೇಕು ಅಂತೇನಿಲ್ಲ ಯೂಟ್ಯೂಬಲ್ಲಿ. ಸೊ ನೀವು ವಾಯ್ಸ್ ಓವರ್ನ ಕೊಟ್ಟು ವೀಡಿಯೋಸ್ನ ಮಾಡ್ಬೋದು. ಸೊ ಅದು ಒಂದು ಒಳ್ಳೆ ಉತ್ತಮವಾದಂಥ ಪಾಯಿಂಟ್ ಇದು. ಸೊ ವಾಯ್ಸ್ ಓವರ್ನ ಕೊಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಯಾವುದೇ ರೀತಿ ಫೇಸ್ನ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ನೀವು ಒಂದು ಒಳ್ಳೊಳ್ಳೆ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ನೋಡ್ಬೋದು. ಪ್ರತಿಯೊಂದು ಯೂಟ್ಯೂಬರ್ಸು ಕೂಡ ಸೊ ಅವರು ಶುರು ಮಾಡಿದಾಗ ಅವರು ಯಾವುದೇ ರೀತಿ ಅವರು ಫೇಸ್ ಕ್ಯಾಮ್ರಾ ವೀಡಿಯೋಸ್ನ ಮಾಡಿ ಶುರು ಮಾಡಿಲ್ಲ. ಸೊ ಅವರು ಕೂಡ ಒಂದು ವಾಯ್ಸ್ ಓವರ್ ವೀಡಿಯೋನ ಮಾಡಿ ಆಮೇಲೆ ಅವರು ಫೇಸ್ ಕ್ಯಾಮ್ರಾನ ಶುರು ಮಾಡಿದ್ದು. ಸೊ ನೀವು ಕೂಡ ಅದೇ ರೀತಿ ಶುರು ಮಾಡಿ. ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ವಾಯ್ಸ್ ಓವರ್ನ ಕೊಡೋದಕ್ಕೆ ಶುರು ಮಾಡಿ. ಸೊ ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಸೊ ನೀವು ಫೇಸ್ ಕ್ಯಾಮ್ರಾ ಮಾಡಿ ಧೈರ್ಯವಾಗಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಇವಾಗ ನೀವು ವಾಯ್ಸ್ ಓವರ್ನ ಕೊಟ್ಟು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಂತ ನನ್ನ ಕೇಳೋದಾದರೆ, ಸೊ ತುಂಬ ಐಡಿಯಾಸ್ಗಳಿವೆ. ಸೊ ಇವಾಗ ನೀವು ಗೇಮ್ನ ಪ್ಲೇ ಆಗೋ ರೀತಿ ಮಾಡಿ ಅದಕ್ಕೆ ವಾಯ್ಸ್ ಓವರ್ನ ಕೊಡ್ಬೋದು. ಜೊತೆಗೆ ಆ್ಯನಿಮೇಷನ್ಸ್ ರೀತಿ ನೀವು ಮಾಡ್ಬೋದು. ಜೊತೆಗೆ ನೀವು ಸ್ಲೈಡ್ ಶೋ ರೀತಿ ನೀವು ವೀಡಿಯೋಸ್ಗಳನ್ನ ಮಾಡಿ ನೀವು ವಾಯ್ಸ್ ಓವರ್ನ ಕೊಡ್ಬೋದು. ಸೊ ಈ ರೀತಿ ನೀವು ತುಂಬ ಬೇರೆ ಬೇರೆ ರೀತಿಯಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ವಾಯ್ಸ್ ಓವರ್ನ ಕೊಟ್ಟು ನೀವು ಮಾಡ್ಬೋದು. ಜೊತೆಗೆ ಯಾವ್ಯಾವ ರೀತಿ ಯಾವ್ಯಾವ ಕಾನ್ಸೆಪ್ಟ್ ಕೇಳೋದಾದರೆ, ಸೊ ನೀವು ಸಿನಿಮಾ ರಿವ್ಯೂನ ಮಾಡ್ಬೋದು. ಯಾವುದಾದ್ರೂ ಸಿನಿಮಾ ನೋಡ್ಕೊಬಂದಿದ್ದೀರಾ, ಆ ಸಿನಿಮಾ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋ ಇದು ಪ್ರತಿಯೊಂದು ಡೀಟೇಲ್ಸು ನೀವು ಕೊಡ್ಬೋದು. ಜೊತೆಗೆ ಲವ್ ಪೋಯಿಟ್ಸು ಮತ್ತು ಲವ್ ಪೋಯಮ್ಸು ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಈ ತುಂಬ ಜನ ಇವಾಗ ಯಂಗ್ಸ್ಟರ್ಸ್ ಇರ್ತಾರೆ. ಸೊ ಅವರೆಲ್ಲ ಅವೆಲ್ಲ ನೋಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅಂಥವನ್ನು ಕೂಡ ನೀವು ಮಾಡ್ಬೋದು. ಜೊತೆಗೆ ನೀವು ಏನಾದರೂ ಕೂಡ ಕವರ್ ಸಿಂಗರ್ಸ್ ಆಗಿದ್ರೆ, ಸೊ ಖಂಡಿತವಾಗ್ಲೂ ಕವರ್ ಸಾಂಗ್ಸ್ನ ನೀವು ಮಾಡಿ ಅಪ್ಲೋಡ್ ಮಾಡಿ ವೀಡಿಯೋಸ್ನ ನೀವು ವ್ಯೂಸ್ನ ತಗೋಬೋದು. ಯೂಟ್ಯೂಬಲ್ಲಿ ತುಂಬ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಶೇರ್ ಮಾಡಬೇಕು. ಶೇರ್ ಮಾಡಿದ್ರೆ ನಿಮಗೆ ವೀಡಿಯೋಗೆ ವ್ಯೂಸ್ ಬರುತ್ತೆ. ಸೊ ಹಂಗಂತ ಅಂದ್ಬಿಟ್ಟು ನೀವು ಶೇರ್ ಮಾಡಿದ್ರೆ ವ್ಯೂಸ್ ಬರಲ್ಲ ಅಂತಲ್ಲ. ಸೊ ವ್ಯೂಸು ಬರುತ್ತೆ, ಬಟ್ ನೀವು ಶೇರ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಬೇಗ ವೈರಲ್ ಆಗುತ್ತೆ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ಶೇರ್ ಮಾಡಬೇಕು. ಸೊ ತುಂಬ ಜನ ಏನು ಮಾಡ್ತೀರಾ, ಶೇರ್ ಹೇಗೆ ಮಾಡ್ತೀರಾ ಅಂತಂದರೆ, ಶೇರ್ ಮಾಡಿಬಿಟ್ಟು ಕಾಪಿ ಲಿಂಕ್ ಅಂತ ಅಂದ್ಬಿಟ್ಟು ಬೇರೆ ತಕ್ಕೆ ಪೇಸ್ಟ್ ಮಾಡಿಕೊಂಡು ಸೊ ಅದನ್ನ ಪೇಸ್ಟ್ ಮಾಡಿ ಪೋಸ್ಟ್ ಮಾಡ್ತೀರಾ. ಸೊ ಆ ರೀತಿ ಮಾಡೋದ್ರಿಂದ ಸಣ್ಣ ಟೈಟಲ್ಲು ಮತ್ತು ಸಣ್ಣದು ಫೋಟೋ ಬರುತ್ತೆ. ಸೊ ಅದ್ರ ಮೇಲೆ ಯಾರು ಕ್ಲಿಕ್ ಮಾಡಲ್ಲ, ಯಾರು ವೀಡಿಯೋಸ್ನ ನೋಡೋದಿಲ್ಲ. ಸೊ ನೀವು ಅದಕ್ಕೋಸ್ಕರ ನೀವು ಒಂದು ಫೋಟೋನೇ ಹಾಕಿ ಸೊ ಅದ್ರ ಮೇಲೆ ಲಿಂಕ್ನ ಹಾಕಿ ನೀವು ಶೇರ್ನ ಮಾಡಬೇಕು. ಸೊ ಆವಾಗ ನೀವು ನಿಮ್ಮ ಟೈಮ್ ಲೈನಲ್ಲಿ ಶೇರ್ ಮಾಡಿದ್ರಿ ಅಂತಂದರೆ, ನಿಮ್ಮಲ್ಲಿ ನಿಮ್ಮ 100 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು 10 ಜನ ಕ್ಲಿಕ್ ಮಾಡಿದ್ರೆ ಸೊ ಅವ್ರ ಫ್ರೆಂಡ್ಸ್ ಟೈಮ್ ಲೈನ್ಗೂ ಹೋಗುತ್ತೆ. ಸೊ ಆ ರೀತಿ ನಿಮಗೆ ವ್ಯೂಸ್ ಬೇಗ ಸಿಗುತ್ತೆ, ಜೊತೆಗೆ ಶೇರು ಕೂಡ ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ಫೇಸ್ಬುಕ್ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ನೀವು ಯೂಟ್ಯೂಬ್ ವೀಡಿಯೋಸ್ನ ನೀವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸೊ ಫೇಸ್ಬುಕ್ಕಲ್ಲಿ ಫಸ್ಟು ಲಿಂಕ್ನ ಹಾಕಿ ಶೇರ್ ಮಾಡಿ ವಿಡಿಯೋ ವ್ಯೂಸ್ನ ತೊಗೋತಾ ಇದ್ರು. ಸೊ ಇವಾಗ ಅವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ. ಸೊ ನೀವು ಅದೇ ರೀತಿ ಅದನ್ನು ಫಾಲೋ ಮಾಡ್ಬೋದು. ಸೊ ಅದು ಒಂದು ಒಳ್ಳೆ ಟ್ರಿಕ್ಕು. ಸೊ ನೀವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಶೇರ್ ಮಾಡೋದ್ರಿಂದ ವೀಡಿಯೋಗೆ ವ್ಯೂಸ್ ಬರುತ್ತೆ. ಸೊ ಅಲ್ಲಿ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನೀವು ವಾಯ್ಸ್ ಓವರ್ನ ಮಾಡಿ ಕೂಡ ನೀವು ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡ್ಬೋದು. ಸೊ ಇದೊಂದು ಪ್ಲಸ್ ಪಾಯಿಂಟು. ಸೊ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲೂ ಕೂಡ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಇವತ್ತೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ. ನೀವು ಫೇಸ್ ಕ್ಯಾಮ್ರಾ ವೀಡಿಯೋಸ್ ಮಾಡಬೇಕು ಅಂತೇನಿಲ್ಲ, ವಾಯ್ಸ್ ಓವರ್ ವೀಡಿಯೋಸ್ನೇ ಮಾಡಿ ಸೊ ಅಪ್ಲೋಡ್ ಮಾಡ್ತಾಯಿರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಕಡೆಯಿಂದ. ಎಲ್ರಿಗೂ ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಬರ್ತಾ ಇದ್ದೀರಾ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.